ಮಹಾತ್ಮ ಗಾಂಧೀಜಿಯವರ ನಿಕಟ ಅನುಯಾಯಿಯಾಗಿದ್ದ ಇವರು ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ ಮತ್ತು ಅಸಹಕಾರ ಚಳುವಳಿ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ 1942ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅದಲ್ಲದೆ ಸ್ನೇಹಿತರೆ, ದರಸನಾ ಸತ್ಯಾಗ್ರಹವನ್ನು ಇವರೇ ಮುನ್ನಡೆಸಿದರು. ನಮಸ್ಕಾರ, ಗಂಗಾ IAS ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ DL. ಸ್ನೇಹಿತರೆ, ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 13ರಂದು ಭಾರತದ ಕೋಗಿಲೆ ಎಂದೇ ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂದರೆ ಸರೋಜಿನಿ ನಾಯ್ಡು ಅವರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಫೆಬ್ರವರಿ 13, 1879ರಂದು ಇವರ ಜನನ ಆಗಿತ್ತು. ಇವರ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಹಾಗೂ ಮಹಿಳಾ ಹಕ್ಕುಗಳು, ಶಿಕ್ಷಣ ಮತ್ತು ಸಮಾಜದಲ್ಲಿ ಇವರ ಸಾಧನೆಗಳನ್ನು ಕೊಂಡಾಡುವುದು ಹಾಗೂ ಲಿಂಗ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಹಾಗೂ ಮಹಿಳಾ ರಾಷ್ಟ್ರೀಯ ದಿನದ ಆಚರಣೆಯ ಮುಖ್ಯ ಉದ್ದೇಶ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದ ಸಾಧಕಿಯರನ್ನು ಗೌರವಿಸುವುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರ ಕೊಡುಗೆಗಳನ್ನು ಸ್ಮರಿಸುವುದೇ ಇದು ಪ್ರಮುಖ ಉದ್ದೇಶವಾಗಿದೆ. ಸ್ನೇಹಿತರೆ, ಈ ಥರ ಪ್ರಮುಖ ಮಹಿಳಾ ದಿನಗಳೆಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇದು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಇದನ್ನು ಜಾಗತಿಕವಾಗಿ ಆಚರಿಸಲಾಗುವುದು. ಇನ್ನು ದಕ್ಷಿಣ ಆಫ್ರಿಕಾ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಗಸ್ಟ್ 9ರಂದು ಆಚರಿಸಲಾಗುವುದು. ಇನ್ನು ಇದರಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭಾರತದಲ್ಲಿ ಫೆಬ್ರವರಿ 13ರಂದು, ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ. ಇನ್ನು ಭಾರತದ ಕೋಗಿಲೆ ಎಂದೇ ಖ್ಯಾತರಾದ ಸರೋಜಿನಿ ನಾಯ್ಡು ಅವರು ಫೆಬ್ರವರಿ 13, 1879ರಂದು ಹೈದರಾಬಾದಿನ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಅಘೋರನಾಥ್ ಚಟ್ಟೋಪಾಧ್ಯಾಯರು ವಿಜ್ಞಾನಿ ಮತ್ತು ನಿಜಾಂ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಹಾಗೂ ತಾಯಿ ಬರದ ಸುಂದರಿ ದೇವಿ, ಇವರು ಕವಯಿತ್ರಿ ಕೂಡ ಆಗಿದ್ದರು. ಅದಲ್ಲದೆ ಸ್ನೇಹಿತರೆ, ಇನ್ನು 12ನೇ ವಯಸ್ಸಿನಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದರು. ನಂತರ ಲಂಡನ್ ಕಿಂಗ್ಸ್ ಕಾಲೇಜ್ ಮತ್ತು ಕೇಂಬ್ರಿಡ್ಜ್ನ ಗಿರ್ಟನ್ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪಾತ್ರವನ್ನು ನೋಡೋದಾದರೆ ಮೊದಲನೇದಾಗಿ ರಾಜಕೀಯ ಪ್ರವೇಶ 1905ರಲ್ಲಿ ಬಂಗಾಳ ವಿಭಜನೆಯ ನಂತರ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದರು. ಇನ್ನು ಪ್ರಮುಖ ನಾಯಕತ್ವ 1925ರಲ್ಲಿ ಕಾನ್ಪುರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇನ್ನು ಮಹಾತ್ಮ ಗಾಂಧೀಜಿಯವರ ನಿಕಟ ಅನುಯಾಯಿಯಾಗಿದ್ದ ಇವರು ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ, ಇನ್ನು ಅಸಹಕಾರ ಚಳುವಳಿ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅದಲ್ಲದೆ ದರಸನಾ ಸತ್ಯಾಗ್ರಹವನ್ನು ಕೂಡ ಇವರೇ ಮುನ್ನಡೆಸಿದರು. ತಮ್ಮ ಅದ್ಭುತ ಕಾವ್ಯ ರಚನೆಗಾಗಿ ಇವರಿಗೆ ಭಾರತದ ಕೋಗಿಲೆ ಅಥವಾ ಭಾರತದ ಕೋಗಿಲೆ ಎಂಬ ಬಿರುದನ್ನು ಗಾಂಧೀಜಿಯವರು ನೀಡಿದ್ದರು. ಇನ್ನು ಪ್ರಮುಖ ಕೃತಿಗಳನ್ನು ನೋಡೋದಾದರೆ ದ ಗೋಲ್ಡನ್ ಥ್ರೆಶೋಲ್ಡ್ 1905ರಲ್ಲಿ ರಚಿಸಿದರು ಮತ್ತು ದ ಬರ್ಡ್ಸ್ ಆಫ್ ಟೈಮ್, ದ ಬ್ರೋಕನ್ ವಿಂಗ್, ಇನ್ ದ ಬಜಾರ್ಸ್ ಆಫ್ ಹೈದರಾಬಾದ್ ಇವರ ಪ್ರಸಿದ್ಧ ಕವನಗಳು. ಹಾಗೂ ಸ್ವಾತಂತ್ರ್ಯದ ನಂತರದ ಇವರ ಜೀವನವನ್ನು ನೋಡೋದಾದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇವರು ಉತ್ತರ ಪ್ರದೇಶದ ಅಂದರೆ ಆಗಿನ ಯುನೈಟೆಡ್ ಪ್ರಾವಿನ್ಸ್ನ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದರು. ಹಾಗೂ ಸ್ನೇಹಿತರೆ, ಮಾರ್ಚ್ 2, 1949ರಂದು ಲಕ್ನೋದಲ್ಲಿ ಇವರು ನಿಧನರಾದರು. ಕರ್ನಾಟಕವು ವೀರ ವನಿತೆಯರ ಮತ್ತು ಆಧುನಿಕ ನಾಯಕಿಯರ ಬೀಡಾಗಿದೆ. ಹೌದು ಸ್ನೇಹಿತರೆ, ಇತಿಹಾಸದಿಂದ ಇಂದಿನವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಾಯಕಿಯರು ಇವರು. ಸ್ನೇಹಿತರೆ, ಇತಿಹಾಸ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ನಾಯಕಿಯರನ್ನು ನೋಡೋದಾದರೆ ಮೊದಲನೇದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ. ಇವರು ಬ್ರಿಟಿಷ್ ವಿರುದ್ಧ ಸಶಸ್ತ್ರ ಹೋರಾಟವನ್ನು ನಡೆಸಿ ಮೊದಲ ಭಾರತೀಯ ರಾಜವಂಶಸ್ಥೆ. ಇವರು 1824ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಥವಾ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮುನ್ನಡೆಸಿದರು ಮತ್ತು ತಮ್ಮ ದತ್ತು ಪುತ್ರ ಶಿವಲಿಂಗಪ್ಪನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಲು ಬ್ರಿಟಿಷರು ನಿರಾಕರಿಸಿದಾಗ ಅವರ ವಿರುದ್ಧ ಯುದ್ಧ ಸಾರಿದರು. ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿ ಆರಂಭದಲ್ಲಿ ಗೆಲುವು ಸಾಧಿಸಿದರು. ನಂತರ ನಡೆದ ಯುದ್ಧದಲ್ಲಿ ಸೆರೆ ಹಿಡಿಯಲ್ಪಟ್ಟರು. ಇವರು ಬೈಲಹೊಂಗಲದ ಸೆರೆಮನೆಯಲ್ಲಿ 1829ರಲ್ಲಿ ನಿಧನರಾದರು. ಇದರ ನಂತರ ಒನಕೆ ಓಬವ್ವರ ಬಗ್ಗೆ ನೋಡೋದಾದರೆ ಚಿತ್ರದುರ್ಗದ ಕೋಟೆಯ ಇತಿಹಾಸದಲ್ಲಿ ಅಳಿಸಲಾಗದಂತಹ ಹೆಸರೆಂದರೆ ಅದು ಒನಕೆ ಓಬವ್ವ. 18ನೇ ಶತಮಾನದಲ್ಲಿ ಹೈದರಾಲಿಯ ಸೈನ್ಯದ ವಿರುದ್ಧ ಸಾಮಾನ್ಯ ಗೃಹಿಣಿಯೊಬ್ಬರು ತೋರಿದಂತಹ ಅಪ್ರತಿಮ ಸಾಹಸ ಇಂದಿಗೂ ರೋಮಾಂಚನಕಾರಿಯಾಗಿರುವಂಥದ್ದು.
ಸ್ನೇಹಿತರೆ, ಚಿತ್ರದುರ್ಗದ ಕೋಟೆಯನ್ನು ಹೈದರಲಿಯ ಸೈನ್ಯರಿಂದ ರಕ್ಷಿಸಲು ಒನಕೆಯನ್ನೇ ಆಯುಧವನ್ನಾಗಿ ಬಳಸಿ ಹೋರಾಡಿದ ಧೀರ ವನಿತೆ ಒನಕೆ ಓಬವ್ವ. ಚಿತ್ರದುರ್ಗದ ಕೋಟೆಯ ಕಾವಲುಗಾರನಾಗಿದ್ದ ಕಹಳೆ ಮದ್ದ ಹನುಮಂತಪ್ಪನ ಪತ್ನಿ. 1766ರಲ್ಲಿ ಚಿತ್ರದುರ್ಗದ ಮೇಲೆ ದಾಳಿ ಮಾಡಿದ ಹೈದರಲಿಯ ಸೈನಿಕರು ಕೋಟೆಯ ಒಂದು ಸಣ್ಣ ಕಿಂಡಿ ಅಂದರೆ ರಂಧ್ರದ ಮೂಲಕ ಗುಟ್ಟಾಗಿ ಒಳಗೆ ನುಗ್ಗಲು ಪ್ರಯತ್ನಿಸಿದಾಗ ನೀರು ತರಲು ಹೋಗಿದ್ದ ಒನಕೆ ಓಬವ್ವ ಇವರನ್ನ ಗಮನಿಸ್ತಾರೆ. ಆ ಸಮಯದಲ್ಲಿ ಇವರ ಬಳಿ ಬೇರೆ ಯಾವುದೇ ಆಯುಧವಿರಲಿಲ್ಲ. ಆದರೆ ಮನೆಯಲ್ಲಿ ಧಾನ್ಯ ಕುಟ್ಟಲು ಬಳಸುವಂತಹ ಒನಕೆಯನ್ನು ತೆಗೆದುಕೊಂಡು ಇವರು ಕಿಂಡಿಯಿಂದ ಒಬ್ಬೊಬ್ಬರಾಗಿ ಒಳ ಬರುತ್ತಿದ್ದ ಶತ್ರು ಸೈನಿಕರ ತಲೆಗೆ ಹೊಡೆದು ಅವರನ್ನು ಸಾಯಿಸಿದ್ರು. ಅವರು ಶತ್ರುಗಳನ್ನು ಸಂಹರಿಸಿದ ಆ ಸ್ಥಳವು ಇಂದಿಗೂ ಚಿತ್ರದುರ್ಗದ ಕೋಟೆಯಲ್ಲಿ ಓಬವ್ವನ ಕಿಂಡಿ ಎಂದೇ ಪ್ರಸಿದ್ಧವಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ನವೆಂಬರ್ 11ರಂದು ಒನಕೆ ಓಬವ್ವ ಜಯಂತಿಯನ್ನು ಆಚರಿಸುತ್ತದೆ. ಇನ್ನು ರಾಣಿ ಅಬ್ಬಕ್ಕ ದೇವಿಯವರ ಬಗ್ಗೆ ನೋಡೋದಾದರೆ, ಪೋರ್ಚುಗೀಸರ ವಿರುದ್ಧ ಧೈರ್ಯದಿಂದ ಹೋರಾಡಿ ಅವರನ್ನು ಸೋಲಿಸಿದಂತಹ ಉಳ್ಳಾಲದ ವೀರ ರಾಣಿ ಅಬ್ಬಕ್ಕಾದೇವಿ ಅವರು ಭಾರತದ ಇತಿಹಾಸದ ಮೊಟ್ಟ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಪೋರ್ಚುಗೀಸರ ವಿರುದ್ಧ ಅಪ್ರತಿಮ ಶೌರ್ಯದಿಂದ ಹೋರಾಡಿದ ಇವರನ್ನು ಅಭಯ ರಾಣಿ ಎಂದು ಕರೆಯಲಾಗುತ್ತದೆ. ಅದಲ್ಲದೆ ಪೋರ್ಚುಗೀಸರು ಭಾರತದ ಕರಾವಳಿ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅಬ್ಬಕ್ಕ ದಶಕಗಳ ಕಾಲ ಅವರಿಗೆ ಸಿಂಹ ಸಪ್ತರಾಗಿದ್ದರು. ಹಾಗೂ ಅಬ್ಬಕ್ಕನ ಸೈನ್ಯವು ಶತ್ರುಗಳ ಹಡಗುಗಳನ್ನು ಸುಡಲು ಅಗ್ನಿ ಬಾಣಗಳನ್ನು ಬಳಸುತ್ತಿತ್ತು. ಇದು ಆ ಕಾಲದಲ್ಲಿ ಅತ್ಯಂತ ಪರಿಣಾಮಕಾರಿ ಯುದ್ಧ ತಂತ್ರವಾಗಿತ್ತು. ಇವರ ಸೈನ್ಯದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಅಂದರೆ ವಿಶೇಷವಾಗಿ ಮೊಗವೀರ ಮತ್ತು ಮ್ಯಾಪಿಳ್ಳೆ ಸಮುದಾಯದವರು ಸಮಾನವಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇದು ಅವರ ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾಗಿರುವಂಥದ್ದು. ಇನ್ನು ಅನೇಕ ಬಾರಿ ಪೋರ್ಚುಗೀಸರನ್ನು ಸೋಲಿಸಿದರು. ಇನ್ನು ಕೊನೆಗೆ ಸ್ವಂತ ಸಂಬಂಧಿಕರ ದ್ರೋಹದಿಂದ ಅವರು ಸೆರೆ ಹಿಡಿಯಲ್ಪಟ್ಟರು. ಹಾಗೂ ಸೆರೆಮನೆಯಲ್ಲಿಯೂ ಅವರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹೋರಾಡುತ್ತಲೇ ವೀರ ಮರಣವನ್ನಪ್ಪಿದರು. ಇನ್ನು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಇವರ ನೆನಪಿಗಾಗಿ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ನಡೆಸಲಾಗುತ್ತದೆ. ಇವರ ಸಾಹಸವನ್ನು ಗೌರವಿಸಲು ಭಾರತೀಯ ನೌಕಾಪಡೆಯು ಒಂದು ಗಸ್ತು ವೇಗ ನೌಕೆ ಅಂದರೆ ICGS ರಾಣಿ ಅಬ್ಬಕ್ಕ ಎಂದು ಹೆಸರಿಟ್ಟಿದೆ. ಇನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯ ಭಾರತೀಯ ಸ್ವಾತಂತ್ರ್ಯದ ಹೋರಾಟಗಾರ್ತಿ ಮತ್ತು ಸಾಮಾಜಿಕ ಸಾಧಕಿ. ಇವರು ಕಲೆ ಮತ್ತು ಕರಕುಶಲತೆಗಳ ಪುನರ್ಜೀವನಕ್ಕೆ ಶ್ರಮಿಸಿದಂಥವರು. ಅದಲ್ಲದೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬಾಂಬೆ ಕರಾವಳಿಯಲ್ಲಿ ಉಪ್ಪು ತಯಾರಿಸಿ ಬ್ರಿಟಿಷರಿಂದ ಬಂಧನಕ್ಕೊಳಗಾಗಿದ್ದವರು. ಇನ್ನು ವಿಭಜನೆಯ ನಂತರ ಪಾಕಿಸ್ತಾನದಿಂದ ಬಂದಂತಹ ನಿರಾಶ್ರಿತರಿಗಾಗಿ ಹರಿಯಾಣದ ಫರೀದಾಬಾದ್ ನಗರವನ್ನು ನಿರ್ಮಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಹಾಗೂ ಸ್ನೇಹಿತರೆ, ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಅನೇಕ ಸಹಕಾರ ಸಂಘಗಳನ್ನು ಸ್ಥಾಪಿಸಿದರು. ಇನ್ನು ಉಮಾಬಾಯಿ ಕುಂದಾಪುರ್ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರನ್ನು ಸಂಘಟಿಸಿದಂತಹ ಪ್ರಮುಖ ನಾಯಕಿ. ಸ್ನೇಹಿತರೆ, ಸಮಾಜ ಸೇವೆ ಮತ್ತು ಪರಿಸರದಲ್ಲಿ ಸಾಧನೆ ಮಾಡಿದಂತಹ ನಾಯಕಿಯರನ್ನು ನೋಡೋದಾದರೆ ಮೊದಲದಾಗಿ ಸಾಲುಮರದ ತಿಮ್ಮಕ್ಕ. ಇವರು ಮಕ್ಕಳಿಲ್ಲದ ದುಃಖವನ್ನು ಮರೆತು ನೂರಾರು ಆಲದ ಮರಗಳನ್ನು ನೆಟ್ಟು ಬೆಳೆಸಿದಂತಹ ಪರಿಸರ ಪ್ರೇಮಿ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ತುಳಸಿಗೌಡ ಅವರು ಇವರು ಅರಣ್ಯದ ವಿಶ್ವಕೋಶ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇನ್ನು ಇವರು ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸಿದಂಥವರು. ಸ್ನೇಹಿತರೆ, ಇನ್ನು ಸೂಲಿಗಿತ್ತಿ ನರಸಮ್ಮನವರ ಬಗ್ಗೆ ನೋಡೋದಾದರೆ ಇವರು ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನದಿಂದ ಸಾವಿರಾರು ಉಚಿತ ಹೆರಿಗೆಗಳನ್ನು ಮಾಡಿಸಿದಂತಹ ಮಹಾನ್ ಜೀವ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಉದ್ಯಮದಲ್ಲಿ ನೋಡೋದಾದರೆ ಕಿರಣ್ ಮಂಜುದಾರ್ ಶಾ ಇವರು ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕಿ ಮತ್ತು ಭಾರತದ ಪ್ರಭಾವಿ ಉದ್ಯಮಿಗಳಲ್ಲಿ ಒಬ್ಬರು. ಇನ್ನು ಸುಧಾಮೂರ್ತಿ ಇವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಅಸಂಖ್ಯಾತ ಸಮಾಜಮುಖಿ ಕೆಲಸಗಳನ್ನು ಮಾಡಿದಂಥವರು. ಹಾಗೂ ಇವರು ಖ್ಯಾತ ಲೇಖಕಿ ಮತ್ತು ಶಿಕ್ಷಣ ಪ್ರೇಮಿ ಕೂಡ ಹೌದು. ಇನ್ನು ಡಾಕ್ಟರ್ ರಾಜೇಶ್ವರಿ ಚಟರ್ಜಿ ಅವರು ಭಾರತೀಯ ವಿಜ್ಞಾನ ಮಂದಿರದ ಮೊದಲ ಮಹಿಳಾ ಅಧ್ಯಾಪಕಿ ಮತ್ತು ಸಂಶೋಧಕಿ. ಸ್ನೇಹಿತರೆ, ಸಾಹಿತ್ಯ ಮತ್ತು ಕಲೆಯಲ್ಲಿ ಮಹಿಳೆಯರ ಸ್ಥಾನವನ್ನು ನೋಡೋದಾದರೆ ಮೊದಲನೇದಾಗಿ ಅಕ್ಕ ಮಹಾದೇವಿಯವರು. ಇವರು 12ನೇ ಶತಮಾನದ ವಚನ ಸಾಹಿತ್ಯದ ಪ್ರಮುಖ ಕವಯಿತ್ರಿ ಆಗಿದ್ದಂಥವರು ಮತ್ತು ಕ್ರಾಂತಿಕಾರಿ ಸಮಾಜ ಸುಧಾರಕಿ ಕೂಡ ಆಗಿದ್ದಂಥವರು. ಇನ್ನು ಬೆಂಗಳೂರು ನಾಗರತ್ನಮ್ಮ ಇವರು ಕರ್ನಾಟಕ ಸಂಗೀತ ಕಲೆ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಶ್ರಮಿಸಿದಂತಹ ವಿದ್ವಾಂಸೆಯಾಗಿದ್ದಾರೆ.
ಇನ್ನು ಸಕ್ಕಮ್ಮ ಅವರ ಬಗ್ಗೆ ನೋಡೋದಾದ್ರೆ ಇವರು ಕಾಫಿ ಪುಡಿ ಸಕ್ಕಮ್ಮ ಎಂದು ಪ್ರಸಿದ್ಧಿಯನ್ನು ಹೊಂದಿದಂಥವರು. ಸೊ ಇವರು ಆರಂಭಿಕ ಕಾಲದಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಂಥವರು. ಇನ್ನು ಕ್ರೀಡೆಯಲ್ಲಿ ವೇದ ಕೃಷ್ಣಮೂರ್ತಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ. ಇನ್ನು ಅರ್ಚನಾ ಕಾಮತ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಟೇಬಲ್ ಟೆನ್ನಿಸ್ ಆಟಗಾರ್ತಿಯಾಗಿದ್ದಾರೆ. ಸೊ ಸ್ನೇಹಿತರೆ, ರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶೇಷವನ್ನು ನೋಡಿದ್ವಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಸಾಧಕಿಯ ಮಹತ್ವ ವಿಶೇಷ ಅನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಗೌರವಾನ್ವಿತವಾದಂತಹ ಸಾಧಕಿಯವರ ಬಗ್ಗೆ ಬರೀರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಟಾಪಿಕ್ ಒಂದಿಗೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್.